ನಮಸ್ಕಾರ. ಕರ್ನಾಟಕದ ಸಾಮಾಜಿಕ ಭದ್ರತಾ ಪಿಂಚಣಿ ವಿಳಂಬದ ಕಾರಣಗಳು ಹಾಗೂ ಇತ್ತೀಚಿನ ಅಪ್ಡೇಟ್ಗಳನ್ನು ತಿಳಿಸುವ ಈ ವಿಶೇಷ ವಿವರಣೆಗೆ ಸ್ವಾಗತ. ಸಂಧ್ಯಾ ಸುರಕ್ಷಾ ವಿಧವಾ ಅಥವಾ ಅಂಗವಿಕಲ ಪಿಂಚಣಿ ಹಣ ಏಪ್ರಿಲ್ ತಿಂಗಳಲ್ಲಿ ಇನ್ನೂ ಬಂದಿಲ್ಲ ಅಂತ ಬಹಳಷ್ಟು ಹಿರಿಯರಿಗೆ ಆತಂಕ ಶುರುವಾಗಿದೆ. ಇವತ್ತಿನ ಅಜೆಂಡಾ ವಿಳಂಬಕ್ಕೆ ಕಾರಣ, ಎಸ್ಎಂಎಸ್ ಸಮಸ್ಯೆ ಹಾಗೂ ರದ್ದಾದ ಪಿಂಚಣಿಯನ್ನು ಮರಳಿ ಪಡೆಯುವ ಸುಲಭ ವಿಧಾನಗಳ ಬಗ್ಗೆ. ಏಪ್ರಿಲ್ನಲ್ಲಿ ಹೊಸ ಆರ್ಥಿಕ ವರ್ಷ ಶುರುವಾಗುತ್ತೆ. ಹಾಗಾಗಿ ಆಡಳಿತಾತ್ಮಕ ಬಿಲ್ಲಿಂಗ್ ಪ್ರಕ್ರಿಯೆಗಳು ನಡೆಯುತ್ತಿರೋದ್ರಿಂದ ಈ ತಿಂಗಳ ಪಿಂಚಣಿ ವಿಳಂಬವಾಗಿದೆ ಅಷ್ಟೇ. ಖಂಡಿತ ಗಾಬರಿ ಬೇಡ. ಮುಂದಿನ 10 ದಿನಗಳೊಳಗೆ ಬಾಕಿಯಿರುವ ಎಲ್ಲಾ ಪಿಂಚಣಿ ಹಣ ಬಿಡುಗಡೆಯಾಗಲಿದೆ ಅಂತ ಇಲಾಖೆ ಸ್ಪಷ್ಟಪಡಿಸಿದೆ. ಹೊಸ ವರ್ಷ ಶುರುವಾಗಿದ್ದ ತಡ ಪಿಂಚಣಿ ಮೊತ್ತ ಡಬಲ್ ಆಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವದಂತಿಗಳು ಹರಡ್ತಾವೆ. ವಾಸ್ತವ ಏನೆಂದರೆ ಸರ್ಕಾರ ಯಾವುದೇ ಪಿಂಚಣಿ ಮೊತ್ತವನ್ನು ಹೆಚ್ಚಿಸಿಲ್ಲ. ದಯವಿಟ್ಟು ಇಂತಹ ಸುಳ್ಳು ಮಾಹಿತಿಗಳನ್ನು ಯಾರೂ ಕೂಡ ನಂಬಬಾರದು. ಒಂದು ವೇಳೆ ಡಬಲ್ ಹಣ ಖಾತೆಗೆ ಬಂದರೆ ಅದು ಹಿಂದಿನ ಮಾರ್ಚ್ ತಿಂಗಳ ಬಾಕಿ ಹಣ ಏಪ್ರಿಲ್ ಜೊತೆಗೆ ಬಂದಿದೆ ಎಂದರ್ಥ. ಈಗ ಮತ್ತೊಂದು ದೊಡ್ಡ ಸಮಸ್ಯೆ ಎಂದರೆ ಬ್ಯಾಂಕ್ ಖಾತೆಗೆ ಹಣ ಜಮಾವಾದರೂ ಮೊಬೈಲ್ಗೆ ಬರುವ ಎಸ್ಎಂಎಸ್ ಅಲರ್ಟ್ ಬರ್ತಿಲ್ಲೋ ಅಲ್ವಾ? ಇದಕ್ಕೆ ಮುಖ್ಯ ಕಾರಣ ಅಪೂರ್ಣ ಕೆವೈಸಿ, ಮೊಬೈಲ್ ನಂಬರ್ ಲಿಂಕ್ ಆಗದಿರುವುದು ಅಥವಾ ಬ್ಯಾಂಕಿನ ತಾಂತ್ರಿಕ ದೋಷ. ಬರೀ ಎಸ್ಎಂಎಸ್ ನಂಬಿ ಪಿಂಚಣಿ ನಿಂತಿದೆ ಅನ್ಕಣ್ಕೊಳ್ಬಾರ್ದು. ನೇರವಾಗಿ ಬ್ಯಾಂಕಿಗೆ ಹೋಗಿ ಪಾಸ್ಬುಕ್ ಎಂಟ್ರಿ ಮಾಡಿಸಿ ಬ್ಯಾಲೆನ್ಸ್ ಚೆಕ್ ಮಾಡೋದು ಬಹಳ ಮುಖ್ಯ. ಒಂದು ವೇಳೆ ಸತತ 2-3 ತಿಂಗಳುಗಳಿಂದ ಹಣ ಬರುವುದು ಸಂಪೂರ್ಣವಾಗಿ ನಿಂತಿದ್ದರೆ ಬಹುಶಃ ಬ್ಯಾಂಕ್ ಖಾತೆ ಇನ್ಆಕ್ಟಿವ್ ಆಗಿರಬಹುದು. ಬ್ಯಾಂಕಿನಲ್ಲಿ ಹಲವು ತಿಂಗಳು ವಹಿವಾಟು ನಡೆಸದಿದ್ರೆ ಅಥವಾ ಕನಿಷ್ಠ ಬ್ಯಾಲೆನ್ಸ್ ಇಡದಿದ್ರೆ ಖಾತೆಗಳು ತಾನಾಗಿಯೇ ನಿಷ್ಕ್ರಿಯಗೊಳ್ತವೆ ಅನ್ನೋದು ನೆನ್ಪಿರ್ಲಿ. ಇದಕ್ಕೆ ಪರಿಹಾರ, ಕೂಡಲೇ ಬ್ಯಾಂಕಿಗೆ ಭೇಟಿ ನೀಡಿ ಕೆವೈಸಿ ದಾಖಲೆಗಳನ್ನು ಸಲ್ಲಿಸಿ ಖಾತೆಯನ್ನು ಆಕ್ಟಿವ್ ಆಗಿ ಇಟ್ಟುಕೊಳ್ಳಿ. ಇನ್ನೊಂದು ಮುಖ್ಯ ವಿಚಾರ, ಆಧಾರ್ ಎನ್ಪಿಸಿಐ ಯಾವ ಖಾತೆಗೆ ಲಿಂಕ್ ಆಗಿದೆಯೋ ಆ ನಿರ್ದಿಷ್ಟ ಖಾತೆಗೆ ಮಾತ್ರ ಸರ್ಕಾರದ ಹಣ ನೇರವಾಗಿ ಜಮಾವಾಗ್ತದೆ. ಇತ್ತೀಚೆಗೆ ಹಲವರ ಎನ್ಪಿಸಿಐ ಲಿಂಕ್ ತಾನಾಗಿಯೇ ಅಂಚೆ ಕಚೇರಿ ಖಾತೆಗಳಿಗೆ ಬದಲಾಗಿರುತ್ತೆ. ಹಾಗಾಗಿ ಅಲ್ಲಿಯೂ ಒಮ್ಮೆ ಬ್ಯಾಲೆನ್ಸ್ ಪರಿಶೀಲಿಸೋದು ತುಂಬಾನೇ ಒಳ್ಳೆಯದು. ಇನ್ನು ಕೆಲವರ ಆದಾಯ ಮಿತಿ 32,000 ರೂಪಾಯಿಗಿಂತ ಹೆಚ್ಚಿರುವ ಕಾರಣಕ್ಕೆ ಅವರ ಪಿಂಚಣಿ ಅಧಿಕೃತವಾಗಿ ರದ್ದಾಗಿದೆ. ಇದನ್ನು ಸರಿಪಡಿಸಲು ಹೊಸ ಆದಾಯ ಪ್ರಮಾಣ ಪತ್ರ ಮಾಡಿಸಿ ಪಿಂಚಣಿ ನಿರ್ದೇಶನಾಲಯದ ಅಧಿಕಾರಿಗೆ ಮೇಲ್ಮನವಿ ಅರ್ಜಿ ಸಲ್ಲಿಸಲೇಬೇಕು. ಅಧಿಕಾರಿಗಳು ಸರಿಯಾದ ದಾಖಲೆಗಳನ್ನು ಪರಿಶೀಲಿಸಿದ ನಂತರ ಸ್ಥಗಿತಗೊಂಡಿದ್ದ ಮಾಸಿಕ ಪಿಂಚಣಿಯನ್ನು ಯಾವುದೇ ತೊಂದರೆಯಿಲ್ಲದೆ ಮತ್ತೆ ಚಾಲ್ತಿ ಮಾಡಿಕೊಡುತ್ತಾರೆ. ಬ್ಯಾಂಕ್ ಖಾತೆ ಹಾಗೂ ದಾಖಲೆಗಳು ಆಕ್ಟಿವ್ ಆಗಿವೆಯೇ? ಒಮ್ಮೆ ಖಾತ್ರಿಪಡಿಸಿಕೊಳ್ಳಿ. ಈ ಯೋಜನೆಗಳೇ ನಮ್ಮ ಹಿರಿಯ ಜೀವಗಳಿಗೆ ಆಸರೆ ಅಲ್ವಾ? ನಮಸ್ಕಾರ.